ಫೈಟ್ ಬಹಳಷ್ಟು ಸದ್ದು ಮಾಡ್ತಾ ಇರುವಂತಹ ಬೆನ್ನಲ್ಲೇ ಅಂದ್ರೆ ಕುರ್ಚಿ ಫೈಟ್ಗೆ ಏನು ಬ್ರೇಕ್ ಬಿದ್ದಿದೆ ಅದರ ಬೆನ್ನಲ್ಲೇ ಸದ್ಯ ಜೈಕಾರದ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಮಂಗಳೂರಿನಲ್ಲಿ ಡಿಕೆ ಸಿದ್ದು ಪರ ಪ್ರತ್ಯೇಕ ಘೋಷಣೆಗಳು ಕೇಳಿಬಂದಿದೆ. ವೇಣುಗೋಪಾಲ್ ಎದುರಲ್ಲೇ ಬೆಂಬಲಿಗರು ಈ ರೀತಿಯಾದಂತಹ ಹೈ ಡ್ರಾಮಾವನ್ನ ನಡೆಸಿದ್ದಾರೆ. ಸಿಎಂ ಆಗಮಿಸ್ತಾ ಇದ್ದಂತೆ ಡಿಕೆ ಅಂತ ಹೇಳಿ ಜೈಕಾರವನ್ನ ಕೂಗಿದ್ದಾರೆ. ಡಿಕೆ ಬೆಂಬಲಿಗರಿಗೆ ಕೌಂಟರ್ ನೀಡದೆ ಸಿದ್ದು ಬಣ. ಸಿಎಂ ಸಿದ್ದು ಪೂರ್ಣಾವಧಿ ಸಿಎಂ ಅಂತ ಹೇಳಿನೇ ಘೋಷಣೆಯನ್ನ ಇನ್ನೊಂದು ಕಡೆ ಸಿಎಂ ಬೆಂಬಲಿಗರು ಕೂಡ ಕೂಗಿದ್ದಾರೆ. ಒಂದು ಕಡೆ ಡಿಕೆ, ಇನ್ನೊಂದು ಕಡೆ ಸಿದ್ದು ಪರ ಜೈಕಾರ ಕೇಳಿ ಬಂದಿದೆ. ಹಾಗಾಗಿ ಕುರ್ಚಿ ಫೈಟ್ಗೆ ಇನ್ನೇನು ಬ್ರೇಕ್ ಬಿತ್ತು ಅನ್ನೋ ಹೊತ್ತಲ್ಲೇ ಜೈಕಾರದ ಪಾಲಿಟಿಕ್ಸ್ ಇದೀಗ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ವೇಣುಗೋಪಾಲ್ ಭೇಟಿಯೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ರಾಜಕೀಯ ಮತ್ತಷ್ಟು ಮುಂದುವರಿತಾ ಇದೆ. ಸಿಎಂ ಸಿದ್ದರಾಮಯ್ಯ ಮಂಗಳೂರಿನಲ್ಲಿ ಎಐಸಿಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸೋದಕ್ಕೆ ಅಂತ ಹೇಳಿ ತೆರಳಿದ್ದಾರೆ. ಕೆಸಿ ವೇಣುಗೋಪಾಲ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ನಗುನಗುತ್ತಾನೆ ಚರ್ಚೆಯನ್ನ ಕೂಡ ಆರಂಭ ಮಾಡಿದ್ದಾರೆ. ಹಾಗಾಗಿ ಇವರಿಬ್ಬರ ಮಾತುಕತೆ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಭೇಟಿ ಯಾಕಾಗಿ, ಏನಾದ್ರೂ ರಾಜಕೀಯ ವಿದ್ಯಮಾನಗಳ ಕುರಿತಂತೆ ಚರ್ಚೆಯನ್ನ ಮಾಡ್ತಾರಾ ಅಥವಾ ನಾಯಕತ್ವ ಬದಲಾವಣೆಯ ಕುರಿತಂತೆ ಏನಾದ್ರೂ ಮಾತುಕತೆ ಆಗಬಹುದಾ ಅನ್ನುವಂತಹ ಕುತೂಹಲ ಒಂದು ಕಡೆ ಸಾಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಹಾಗೆ ಇತರ ವಿಚಾರಗಳ ಕುರಿತಾಗಿಯೂ ಕೂಡ ಹಾಗಾದ್ರೆ ಚರ್ಚೆಯನ್ನ ನಡೆಸ್ತಾರಾ ಅನ್ನೋದಾಗಿ ಬಹಳಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ. ಹಾಗೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಆಗ್ತಾ ಇದ್ದಂಗೆ ಡಿಕೆಶಿ ಬೆಂಬಲಿಗರು ಡಿಕೆ ಅಂತ ಹೇಳಿ ಕೂಗಿದ್ದಾರೆ. ಅದಾದ ನಂತರದಲ್ಲಿ ಡಿಕೆ ಬೆಂಬಲಿಗರಿಗೆ ಕೌಂಟರ್ ಅನ್ನ ನೀಡುವಂತ ಸಲುವಾಗಿ ಸಿಎಂ ಸಿದ್ದು ಬೆಂಬಲಿಗರು ಕೂಡ ಸಿದ್ದು ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ದಾರೆ. ಹಾಗಾಗಿ ಇದು ಒಂದು ರೀತಿ ಹೈ ಡ್ರಾಮಕ್ಕೆ ಕಾರಣವಾಗಿದೆ. ವೇಣುಗೋಪಾಲ್ ಅವರ ಮುಂದೆನೇ ಈ ರೀತಿಯಾಗಿ ಘೋಷಣೆಗಳು ಕೇಳಿ ಬಂದಿರೋದ್ರಿಂದ ಇನ್ನು ವೇಣುಗೋಪಾಲ್ ಅವರು ಯಾವ ರೀತಿಯಾದಂತಹ ಚರ್ಚೆಯನ್ನ ಮಾಡ್ತಾರೆ ಅಥವಾ ಏನಾದರೂ ತೀರ್ಮಾನವನ್ನ ಕೈಗೊಳ್ತಾರಾ ಅಂತ ಹೇಳಿ ಕಾದು ನೋಡಬೇಕಿದೆ. ಬ್ರೇಕ್ಫಾಸ್ಟ್ ಸಭೆ ಆಯಿತು, ಸಾಲು ಸಭೆಗಳು ಆದ ನಂತರದಲ್ಲಿ ಇವತ್ತು ಮಂಗಳೂರಿನ ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಮುಖ ಮಾಡಿದ್ದಾರೆ. ಇನ್ನು ವೇಣುಗೋಪಾಲ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ. ಹಾಗಾಗಿ ಮಾತುಕತೆಯ ನಂತರದಲ್ಲಿ ಹಾಗಾದ್ರೆ ಏನಾದರೂ ಚರ್ಚೆಗಳು ಸಾಗಬಹುದಾ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮೂಡ್ತಾ ಇದೆ. ಕುರ್ಚಿ ಫೈಟ್ ಬ್ರೇಕ್ ಬೆನ್ನಲ್ಲೇ ಜೈಕಾರದ ಪಾಲಿಟಿಕ್ಸ್ ಒಂದು ಕಡೆ ಆರಂಭ ಆಗಿದೆ. ಕೆಸಿ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ. ಮಂಗಳೂರಿನ ಕಾವೇರಿ ಅತಿಥಿ ಗೃಹದಲ್ಲಿ ಮೀಟಿಂಗ್ ಆರಂಭ ಆಗಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್. ಹಾಗಾಗಿ ಇವರಿಬ್ಬರ ಭೇಟಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಾಯಕರ ಔಪಚಾರಿಕ
ಸಭೆ ಕೂಡ ಈಗ ಆರಂಭ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಇದು ಮೊದಲ ಭೇಟಿ ಆಗಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ರವಾನೆ ಮಾಡ್ತಾರಾ ಅನ್ನೋದಾಗಿಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಒಂದು ಕಡೆ ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ. ಭೇಟಿಯಾದ ನಂತರದಲ್ಲಿ ಈಗ ಔಪಚಾರಿಕ ಸಭೆಯೂ ಕೂಡ ಆರಂಭ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದ ನಂತರದಲ್ಲಿ ಆಗ್ತಾ ಇರತಕ್ಕಂತಹ ಮೊದಲ ಭೇಟಿ ಇದು, ಮೊದಲ ಸಭೆ. ಹಾಗಾಗಿ ರಾಜಕೀಯ ವಿದ್ಯಮಾನಗಳ ಕುರಿತಂತೆ ಯಾವೆಲ್ಲ ವಿಚಾರಗಳನ್ನ ವೇಣುಗೋಪಾಲ್ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ತಲುಪಿಸ್ತಾರೆ, ಅಥವಾ ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಏನಾದರೂ ವಿಚಾರವನ್ನ ತಿಳಿಸ್ತಾರಾ, ಯಾವುದಾದ್ರೂ ಸಂದೇಶವನ್ನ ರವಾನೆ ಮಾಡ್ತಾರಾ ಅನ್ನೋದು ಕೂಡ ಒಂದು ಕಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನೊಂದು ಕಡೆ ಡಿಕೆ ಸಿದ್ದು ಪರ ಪ್ರತ್ಯೇಕ ಘೋಷಣೆಗಳೆಲ್ಲವೂ ಕೂಡ ಕೇಳಿಬರ್ತಾ ಇದೆ. ವೇಣುಗೋಪಾಲ್ ಎದುರಲ್ಲೇ ಬೆಂಬಲಿಗರು ಹೈ ಡ್ರಾಮಾವನ್ನ ನಡೆಸಿದ್ದಾರೆ. ಸಿಎಂ ಆಗಮಿಸ್ತಾ ಇದ್ದಂತೆ ಡಿಕೆ ಅನ್ನುವಂತಹ ಜೈಕಾರ ಕೇಳಿಬಂದಿದೆ. ಇದಕ್ಕೆ ಪ್ರತಿತಂತ್ರವಾಗಿ ಕೌಂಟರ್ ಅನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದು ಬಣ ಕೂಡ ಸಿದ್ದು ಅಂತ ಹೇಳಿ ಸಾಕಷ್ಟು ಘೋಷಣೆಗಳೆಲ್ಲವೂ ಕೂಡ ಕೇಳಿಬಂದಿದೆ. ಒಂದು ಕಡೆ ಡಿಕೆ ಅಂತಾದ್ರೆ ಇನ್ನೊಂದು ಕಡೆ ಸಿದ್ದು ಪರ ಜೈಕಾರಗಳೆಲ್ಲವೂ ಕೂಡ ಕೇಳಿಬಂದಿದೆ. ಈಗ ಸಭೆಯೂ ಕೂಡ ಆರಂಭ ಆಗಿದೆ. ಮಂಗಳೂರಿನ ಕಾವೇರಿ ಅತಿಥಿ ಗೃಹದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ಮಂಗಳೂರಿನ ಉಳ್ಳಾಲದಲ್ಲಿ ಗುರುಗಾಂಧಿ ಸಂವಾದಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಒಂದು ಸಮಾವೇಶ ನಡೀತಾ ಇರುವುದರಿಂದಾಗಿ ಈ ಒಂದು ಸಪರೇಟ್ ಆಗಿ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಭೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.